ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಕುರ್ಚಿಯ ಬಿಕ್ಕಟ್ಟು. ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದೆಹಲಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಸ್ಸಾಂ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಗಾಂಧಿ ವಾದ್ರಾ ಭಾಗಿಯಾಗಿದ್ದಂತ ಒಂದು ಸಭೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಇವ್ರಿಗೂ ಕೂಡ ಉಸ್ತುವಾರಿಯನ್ನ ಕೊಡಲಾಗಿರುವಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಅವರು ಹೇಳಿದ್ದಾರೆ. ನಮ್ಮ ನಾಯಕರು ಯಾರೆಲ್ಲ ಸಿಗ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಮಾರ್ಚ್ 6ರಿಂದ 10ರ ಒಳಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಕೆಪಿಸಿಸಿಯಿಂದ 100 ನೂತನ ಕಟ್ಟಡಗಳ ಶಂಕುಸ್ಥಾಪನೆ ಇದೆ. ಆ ಕಾರಣಕ್ಕೋಸ್ಕರ ಬರ್ತಾ ಇದ್ದಾರೆ. ಈ ವೇಳೆ ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಿತಾರಾ ಅನ್ನುವಂಥ ಪ್ರಶ್ನೆ ಇದೆ. ಆಲ್ಮೋಸ್ಟ್ ಯಾವುದೇ ಹೈಕಮಾಂಡ್ ಆದರೂ ಕೂಡ ಅದೇ ರಾಜ್ಯಕ್ಕೋಗಿ ಅಲ್ಲೇ ತೆರೆ ಎಳೆಯುವಂಥ ದುಸ್ಸಾಹಸ ಅಂತೂ ಮಾಡೋದಿಲ್ಲ. ಅವ್ರು ಹೈಕಮಾಂಡ್ ಅನ್ನುವಂಥದ್ದನ್ನ ಕೂಡ ತೋರಿಸ್ಕೊಳ್ಬೇಕಲ್ಲ. ಸೊ ಹೀಗಾಗಿ ದೆಹಲಿಗೆ ಕರ್ಸ್ಕೊಂಡು ಎಲ್ಲ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಈಗ ರಾಜ್ಯಕ್ಕೆ ಬರಲಿರುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಮೆಸೇಜ್ ಕೊಡ್ತಾರಾ ರಾಹುಲ್ ಗಾಂಧಿ? ಯಾರಿಗೆ ಪಾಸಿಟಿವ್ ಮೆಸೇಜ್? ಕಾದ್ ನೋಡಬೇಕು. ಸಿಎಂ ಡಿಸಿಎಂ ಆಪ್ತ ಶಾಸಕರಿಂದ ರಣತಂತ್ರವನ್ನು ಮಾಡಲಾಗ್ತಾ ಇದೆ. ವಿದೇಶಿ ಟೂರ್ಗೆ ಹೋಗ್ಲಿಕ್ಕೆ ಸಿಎಂ ಆಪ್ತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ರೆಸಾರ್ಟ್ ಪಾಲಿಟಿಕ್ಸ್ಗೆ ಡಿಸಿಎಂ ಆಪ್ತರು ಕೂಡ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಜೆಟ್ ಅಧಿವೇಶನದ ಬಳಿಕ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ? ನಾಯಕತ್ವ ಬದಲು ಯಥಾಸ್ಥಿತಿ ಇರುತ್ತೋ? ಕುತೂಹಲಕಾರಿ ಘಟ್ಟದಲ್ಲಿ ಕೈ ರಾಜಕೀಯ ಬಂದು ತಲುಪಿದಂತೆ ಕಾಣಿಸ್ತಾ ಇರುವಂಥದ್ದು. ಏಕೆಂದ್ರೆ ಡೆಡ್ಲೈನ್ಗಳೆಲ್ಲವೂ ಕೂಡ ಪಾಸ್ ಆಗೋದು 1-2.5 ವರ್ಷ ಆಗಿದ್ದು. ಅದಾದ್ಮೇಲೆ ದೇವರಾಜು ಅರಸು ಅವರ ದಾಖಲೆ ಮುರಿತಾರೆ ಅನ್ನುವಂಥದ್ದು. ಅದರ ನಂತರ ಈಗ ಬಜೆಟ್ ಆಗ್ಬಿಡ್ಲಿ, ಆಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಹಾಗೆ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಆದರೆ ಆ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದೇ ಡಿಕೆ ಶಿವಕುಮಾರ್ ಅವರ ಬಣ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈವರೆಗೂ 25 ಶಾಸಕರಿಗೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ವಿದೇಶಿ ಪ್ರವಾಸಕ್ಕೆ 25 ಶಾಸಕರಿಗೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಫ್ಲೈಟ್ ಟಿಕೆಟ್ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ವಿದೇಶಿ ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರದ ವೆಚ್ಚದಲ್ಲಿ ಏನಾದರೂ ಆಗ್ತಾ ಇದ್ರೆ ನಮ್ಮ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಅವರದ್ದೇ ವೆಚ್ಚ ಆದರೆ ಓಕೆ. ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, BM ನಾಗರಾಜು, ಯಶವಂತ ರಾಯಗೌಡ ಪಾಟೀಲ್, JT ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸನಗೌಡ ದದ್ದಲ್, AR ಕೃಷ್ಣಮೂರ್ತಿ, ಬಸವನಗೌಡ ತುರ್ವಿಹಾಳ್ ಸೇರಿದಂತೆ ಒಟ್ಟು 25 ಶಾಸಕರಿಗೆ ಫಾರಿನ್ ಪ್ರವಾಸಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಫೆಬ್ರವರಿ 16ರಂದು ಫಾರಿನ್ ಟೂರ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಫೆಬ್ರವರಿ 16ರಿಂದ ಹೋಗಲಿದ್ದಾರೆ. ವಾಪಸ್ ಬರುವಂಥದ್ದು ಆಲ್ಮೋಸ್ಟ್ ಮಾರ್ಚ್ಗೆ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನ ಶುರುವಾಗ್ಲಿಕ್ಕೂ ಮುಂಚೆ ವಾಪಸ್ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಶಾಸಕರು ಹೋಗ್ತಾ ಇದ್ದಾರಲ್ಲ ಫಾರಿನ್ ಟ್ರಿಪ್ಪಿಗೆ, ಇವರೆಲ್ಲರೂ ಕೂಡ ಸಿಎಂ ಬಣದವರು ಅಂತ ಲೆಕ್ಕಾಚಾರದ ಮಾತುಗಳಿರುವಂಥದ್ದು. ಸಿಎಂ ಬಣದವರು ಹೋಗ್ತಾ ಇದ್ದಾರೆ ಅಂತ 25 ಶಾಸಕರಿಗೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಟಿಕೆಟ್ ಬುಕ್ ಆಗಿದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಫಸ್ಟ್. ಏಕೆಂದರೆ ವಿದೇಶಿ ಪ್ರವಾಸ ಮುಂಚೆನೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಆದರೆ ಟೈಮಿಂಗ್ಸ್ ಇದೆಯಲ್ಲ, ಆ ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸಮಯ ಸಂದರ್ಭ ಅನ್ನುವಂಥದ್ದು ರಾಜಕಾರಣದಲ್ಲಿ ತುಂಬಾ ಕ್ರೂಷಿಯಲ್. ಶಾಸಕರು ಅವರ ದುಡ್ಡಲ್ಲಿ ಹೋದ್ರೆ ತಪ್ಪೇನು ಅಂತ ಸಿಎಂ ಕೇಳಿದ್ದಾರೆ. ಅವ್ರ ದುಡ್ಡಲ್ಲೇ ಹೋಗ್ತಾ ಇದ್ದಾರಾ? ಅದು ಕೂಡ ಕನ್ಫರ್ಮ್ ಆಗ್ಬೇಕಿನ್ನು. ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾಯಕತ್ವ ವಿಚಾರಕ್ಕೆ ಸಿಎಂ ಫುಲ್ ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳು ನಾಯಕತ್ವ ವಿಚಾರಕ್ಕೆ ಫುಲ್ ಗರಂ ಆಗಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೇನೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ನಾನು DKಶಿ ಇಬ್ಬರು ಕೂಡ ವರಿಷ್ಠರು ಹೇಳಿದಂತೆ ಕೇಳ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದೆ. ಬೆಳವಣಿಗೆಗಳಂತೂ ಆಗ್ತಾ ಇದೆ. ಬಟ್ ಬಜೆಟ್ ವರೆಗೂ ಕೂಡ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ. ಬಟ್ ಅದಾದ ನಂತರ ಹೈಡ್ರಾಮಾಗಳೇನಾದರೂ ಶುರುವಾಗುತ್ತಾ ಕಾದ್ ನೋಡಬೇಕು. ಮಾತಿನ ವರಸೆ ಎಲ್ಲ ನೋಡ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡ ಅನ್ನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಕಾದು ನೋಡ್ತಾರಂತೆ ಸರ್. ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಈಗ ಬಿಟ್ಟು ಬೇರೆ ಏನು ಕೇಳಕ್ ಬರಲ್ಲ ನಿಮ್ಗೆ? ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯ್ತು ಶುರು ಮಾಡಿ. ನೀವು ಇದು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರ ಜೊತೆ ನಡ್ಕೊಳ್ಳೋದು ನಾನು.
ಎಷ್ಟು ಸಾರಿ ಹೇಳೋದು ನಾನು ನಿಮಗೆ? ಓಕೆ ಸರ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು. ಬೇರೆ ಏನು ಕೇಳೋದಿಗೆ ಇಲ್ವಾ? ಅಲ್ಲ, ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅದು ಅವ್ರ ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀನಿ? ನಾನು ಹೈಕಮಾಂಡು ಏನ್ ಹೇಳ್ತಾರೆ ಹಂಗೆ ಕೇಳೋದು.